ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್11ಗೆ ಸಂಬಂಧಿಸಿದಂತೆ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಸೊ ಅದೇನಂತ ಹೇಳಿದ್ರೆ, ಇವಾಗ ಸರ್ಕಾರಕ್ಕೆ ಇಲ್ಲಿಗಲ್ ಆಪ್ಗಳ ತಲೆನೋವು ಸ್ಟಾರ್ಟ್ ಆಗಿದೆ ಅಂತೆ. ಸೊ ರೀಸೆಂಟ್ ಆಗಿ ಬಂದಿರುವ ಅಪ್ಡೇಟ್ ಪ್ರಕಾರ ಇಂಡಿಯಾದಲ್ಲಿ ಇವಾಗ 300 ಹೊಸ ಇಲ್ಲಿಗಲ್ ಆಪ್ಗಳನ್ನು ಬ್ಯಾನ್ ಮಾಡಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ 300 ಇಲ್ಲಿಗಲ್ ಆಪ್ಗಳಂದ್ರೆ ಸುಮ್ಮನೆ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಈ 300 ಇಲ್ಲಿಗಲ್ ಆಪ್ಗಳಲ್ಲಿ ಹಲವಾರು ಜನ ತಮ್ಮ ಒಂದು ಹಣವನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅಂಥ ಇಲ್ಲಿಗಲ್ ಆಪ್ಗಳಿಂದ ಯಾವುದೇ ರೀತಿಯಾದಂತಹ ಒಳಿತು ಕೂಡ ಯಾವುದೇ ಯೂಸರ್ಸ್ ಗಳಿಗೆ ಆಗೋದಿಲ್ಲ. ಅಂಥದ್ರಲ್ಲಿ ಇಂಥ ಆಪ್ಗಳನ್ನು ಸರ್ಕಾರ ಇವಾಗ ಬ್ಲಾಕ್ ಮಾಡಿದೆ. ಅದರಲ್ಲಿ ರಿಯಲ್ ಮನಿ ಗೇಮಿಂಗ್, ಸಟ್ಟ, ಮಟ್ಕ ಮುಂತಾದ ವಿವಿಧ ರೀತಿಯಾದಂತಹ ಗೇಮ್ಗಳನ್ನು ಆಡಿಸ್ತಾ ಇದ್ರು. ಸೊ ಅಂತಹ ಆಪ್ಗಳನ್ನು ಇವಾಗ ಗೌರ್ಮೆಂಟ್ ಏನಿದೆ ಬ್ಯಾನ್ ಮಾಡಿದೆ. ಸೊ ಬ್ಲಾಕ್ ಮಾಡಿದೆ ಅಂತ ಹೇಳ್ಬೋದು. ಇವಾಗ್ಲೇ ಸುಮಾರು 8,000ಕ್ಕಿಂತಲೂ ಅತಿ ಹೆಚ್ಚು ಇಲ್ಲಿಗಲ್ ಆಪ್ಗಳನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಅಂಥದ್ರಲ್ಲಿ ನೀವು ಲೆಕ್ಕ ಹಾಕಿ ಇಂಡಿಯಾದಲ್ಲಿ ಈ ಒಂದು ಆಪ್ಗಳ ದಂಧೆ ಎಷ್ಟರ ಮಟ್ಟಿಗೆ ಬೆಳೆದಿದೆ. ಸೊ ನೀವೇ ಲೆಕ್ಕ ಹಾಕಿ 8,000ಕ್ಕಿಂತಲೂ ಅತಿ ಹೆಚ್ಚಿನ ಆಪ್ಗಳನ್ನು, ಅದು ಇಲ್ಲಿಗಲ್ ಆಪ್ಗಳನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ವಿಷಯವಾಗಿರುವುದಿಲ್ಲ. ಅಂಥದ್ರಲ್ಲಿ ಗವರ್ಮೆಂಟ್ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿಗಲ್ ಆಪ್ಗಳು ಖಂಡಿತವಾಗಿಯೂ ಬ್ಯಾನ್ ಆಗಬೇಕು. ಯಾಕಂತ ಹೇಳಿದ್ರೆ ಇದು ಎಲ್ಲ ಯುವ ಜನತೆಯ ಇನ್ಕಮ್ ಅನ್ನು ದೋಚಿಕೊಂಡು ಹೋಗುವ ಒಂದು ಮೂಲವಾಗಿರ್ತದೆ. ಸೊ ಅದರಿಂದ ಭಾರತಕ್ಕಾಗಲಿ ಅಥವಾ ಯುವಕರಿಗಾಗಲಿ ಯಾವುದೇ ರೀತಿಯಾದ ಒಳಿತಂತೂ ಆಗುವುದಿಲ್ಲ. ಯಾರಿಗಾದ್ರೂ ಒಳ್ಳೇದಾಗುದಂತ ಹೇಳಿದ್ರೆ ಅದು ಟೆರರಿಗಾಗಿರ್ಬೋದು ಅಥವಾ ಮನಿ ಲಾಂಡ್ರಿಂಗ್ ಮೂಲಕ ಫಾರಿನ್ ಕಂಟ್ರಿಗಳಿಗೆ ಒಳಿತಾಗ್ತದೆ, ಹೊರತಾಗಿಯೂ ಇಂಡಿಯಾಕ್ಕೆ ಅಥವಾ ಇಂಡಿಯಾದ ಜನತೆಗೆ ಒಳಿತಾಗುವುದಿಲ್ಲ. ಅಂಥದ್ರಲ್ಲಿ ಗವರ್ಮೆಂಟ್ ಈ ಎಲ್ಲಾ ಸಮಸ್ಯೆಗಳನ್ನು ಮನಗಂಡು ಕೆಲವೊಂದು ಆಪ್ಗಳನ್ನು ಬ್ಯಾನ್ ಮಾಡ್ತಾ ಬರ್ತಾ ಇದೆ. ಸೊ ಒಂದು ಒಳ್ಳೆ ಮೂವ್ ಅಂತ ಹೇಳ್ಬಹುದು ಗವರ್ಮೆಂಟ್ ಕಡೆಯಿಂದ. ಇನ್ನು ರಿಯಲ್ ಮನಿ ಗೇಮ್ಗಳಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಅಪ್ಡೇಟ್ ಅಂತ ಹೇಳಿದ್ರೆ, ರಿಯಲ್ ಮನಿ ಗೇಮಿಂಗ್ ಬ್ಯಾನ್ ಆದ ಮೇಲೆ ಈವರೆಗೆ ಒಂದು ರೇಷಿಯೋವನ್ನು ತೆಗೆಯಲಾಗಿದೆ ಅಂತೆ. ಸೊ ಅದರ ಪ್ರಕಾರ 3 ಜನರಲ್ಲಿ ಒಬ್ಬ ಏನಿದ್ದಾರೆ ಇಲ್ಲಿಗಲ್ ಸೈಟ್ ಗಳಲ್ಲಿ ಆಡೋಕೆ ಮನ ಮಾಡ್ತಿದ್ದಾರಂತೆ. ಹೌದು, ಯಾರೆಲ್ಲ ರಿಯಲ್ ಮನಿ ಗೇಮಿಂಗ್ ಆಡ್ತಾ ಇದ್ರು ಅವರೆಲ್ಲ ಇವಾಗ ಇಲ್ಲಿಗಲ್ ಸೈಟ್ ಕಡೆಗೆ ತಮ್ಮ ಮುಖ ಮಾಡಿದ್ದಾರೆ ಅಂತ ವರದಿ ಬರ್ತಾ ಇದೆ. ಇದು ತುಂಬಾ ಚಿಂತಾಜನಕವಾಗಿದೆ ಅಂತ ಹೇಳ್ಬೋದು. ಆಲ್ರೆಡಿ ಕೆಲವೊಂದಿಷ್ಟು ಜನ ಇಲ್ಲಿಗಲ್ ಆಪ್ಗಳಲ್ಲಿ ಆಟ ಆಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಇನ್ನು ಕೆಲವರು ಈ ಇಲ್ಲಿಗಲ್ ಆಪ್ಗಳ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಇದು ಗವರ್ಮೆಂಟ್ಗೆ ತುಂಬಾನೇ ತಲೆನೋವಾದ ವಿಷಯವಾಗಿದೆ ಅಂತೆ. ಈ ಒಂದು ಮೇನ್ ರೀಸನ್ ಏನಿದೆ, ಅದರಿಂದ ರಿಯಲ್ ಮನಿ ಗೇಮಿಂಗ್ ಗಳು ವಾಪಸ್ ಬಂದ್ರು ಬರ್ಬೋದು ರೆಗ್ಯುಲೇಷನ್ ಜೊತೆಗೆ ಅಂತ ಊಹಿಸಲಾಗ್ತಾ ಇದೆ. ಒಂದು ವೇಳೆ ರಿಯಲ್ ಮನಿ ಗೇಮಿಂಗ್ ಗಳ ಕಂಬ್ಯಾಕ್ ಆದ್ರೆ ಇಂಥ ಇಲ್ಲಿಗಲ್ ಆಪ್ ಗಳ ಸೈಡ್ ಲೈನ್ ಆಗ್ಬೋದು ಅಂತ ಒಂದು ನಂಬಿಕೆ ಅಷ್ಟೇ. ಸೊ ಗವರ್ಮೆಂಟ್ ಯಾವ ಒಂದು ನಿಲುವನ್ನು ತಾಳ್ತದೆ ಅಂತ ನಾವು ಕಾದ್ ನೋಡ್ಬೇಕಾಗ್ತದೆ. ಇನ್ನು ಡ್ರೀಮ್11 ಹಾಗೂ ಮೈನ್11 ಬಗ್ಗೆ ಮಾತನಾಡುವುದಾದ್ರೆ, ನಿಮ್ಗೆಲ್ಲ ಗೊತ್ತೇ ಇದೆ, ಆಲ್ರೆಡಿ ನೀವು ನೋಡಿರ್ತೀರ, ಬಹುಮಾನಗಳ ಮಹಾಪುರವೇ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡ್ರೀಮ್11 ನಲ್ಲಿ 50 lakh ಫಸ್ಟ್ ಪ್ರೈಸ್ ಇಟ್ಟಿದ್ದಾರೆ. ಹಾಗೇನೆ ಮೈ11 ನಲ್ಲಿ 5 lakh ಪ್ಲಸ್ ಹೌಸ್ ಪ್ಲಸ್ ಹಾಗೇನೆ SUV ಕಾರ್ ಅನ್ನು ಕೂಡ ಫಸ್ಟ್ ಪ್ರೈಸ್ ಆಗಿ ಇಟ್ಟಿದ್ದಾರೆ. ಸೊ ಯಾರೆಲ್ಲ ಫ್ಯಾಂಟಸಿ ಲವರ್ಸ್ ಇದ್ರು ಇವಾಗ ಆಡ್ಬೇಕಂತ ಹೇಳಿದ್ರೆ IPL ನಲ್ಲಿ ಈ ಎಲ್ಲ ಪ್ಲಾಟ್ಫಾರ್ಮ್ ಗಳಲ್ಲಿ ಆಡ್ಬಹುದು, ಅದು ಲೀಗಲ್ ಆಗಿ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಯಾವುದೇ ರೀತಿಯಾದಂತಹ ಹಣವನ್ನು ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಯಾಕಂದ್ರೆ ಫ್ರೀ ಆಗಿ ಅವರು ನಿಮ್ಗೆ ಈ ಒಂದು ಆಟ ಆಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಅದಂತೆ ನೀವು ಫ್ರೀ ಆಗಿ 50 lakh ವಿನ್ ಆಗಬಹುದು. ಹೌದು, ಡ್ರೀಮ್11 ನಲ್ಲಿ ಆದ್ರೆ 50 lakh ಫಸ್ಟ್ ಪ್ರೈಸ್ ಇರ್ತದೆ. ಸೊ ನೀವು ಫ್ರೀ ಆಗಿ 50 lakh ವಿನ್ ಆಗಬಹುದಾಗ್ತದೆ. ಸೊ ನಿಮ್ಮ ಚಾನ್ಸ್ ಅಥವಾ ನಿಮ್ಮ ಸ್ಕಿಲ್ ಒಳ್ಳೆದಿದ್ರೆ ಖಂಡಿತವಾಗಿಯೂ ನೀವು ಈ ಗೇಮ್ ಅನ್ನು ವಿನ್ ಆಗಬಹುದು. ಅದು ಬಿಟ್ಟು ನೀವು ಬೇರೆ ಇಲ್ಲಿಗಲ್ ಆಪ್ಗಳಲ್ಲಿ ಆಡೋಕೆ ಹೋದ್ರೆ ನಿಮ್ಮ ದುಡ್ಡು ಕೂಡ ವೇಸ್ಟ್ ಆಗ್ತದೆ, ನಿಮ್ಮ ಅಕೌಂಟ್ ಕೂಡ ಬ್ಲಾಕ್ ಆಗ್ತದೆ. ಸೊ ನೀವು ಕಾನೂನಿಗೆ ತುಂಬಾನೇ ಹೆದರಬೇಕಾಗ್ತದೆ. ಸೊ ನೀವು ಕಾನೂನಿನಿಂದ ಸಮಸ್ಯೆಗಳು ಎದುರಿಸಬೇಕಾಗ್ತದೆ. ಸೊ ಬಿ ಕೇರ್ಫುಲ್, ಅವಾಯ್ಡ್ ಮಾಡಿ ಯಾವುದೇ ರೀತಿಯಾದಂತಹ ಇಲ್ಲಿಗಲ್ ಆಪ್ಗಳಾಗಿರ್ಬೋದು. ಇಂತಹ ಆಪ್ಗಳಲ್ಲಿ ನೀವು ಖಂಡಿತವಾಗಿಯೂ ಆಟ ಆಡೋಕೆ ಹೋಗ್ಬೇಡಿ. ಇದು ನನ್ನ ಒಂದು ಸಜೆಷನ್ ಆಗಿರ್ತದೆ. ಸೊ ಒಂದ್ ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.